ಈ ಸಚಿವ ರಾಜಣ್ಣ ಊರಲ್ಲಿದ್ರು ಹುಲಿಯೇ ಕಾಡಲ್ಲಿದ್ರು ಹುಲಿಯೇ ಅಂತ ಎಲ್ಲಿದ್ರು ಬಿಡಲ್ಲ. ಅಪೋಸಿಷನ್ ಪಾರ್ಟಿಗೂ ಗುಮ್ತಾರೆ, ಅವ್ರ ಪಾರ್ಟಿಯವ್ರಿಗೂ ಗುಮ್ತಾರೆ, ಡಿ.ಕೆ ವಿರುದ್ಧನೂ ಮಾತಾಡ್ತಾರೆ, ತಲೆಕೆಟ್ರೆ ಅವ್ರ ಗುರುಗಳು ಸಿದ್ದರಾಮಯ್ಯ ವಿರುದ್ಧನೂ ಮಾತಾಡ್ತಾರೆ. ಯಾಕೆ ಅಂದ್ರೆ ಈಗ ಸಿಎಂ ವಿರುದ್ಧವೇ ರಾಜಣ್ಣ ಸಿಡಿದಂತ ಕೋಪ ಮಾಡ್ಕೊಂಡಂತಹ, ಬೇಜಾರು ಮಾಡ್ಕೊಂಡಂತಹ, ರೊಚ್ಕೆದಂತ ಘಟನೆ ಆಗಿದೆ. ಏನು, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜಣ್ಣ ಬೇಸರಗೊಂಡಿದ್ದಾರೆ, ಸಿಡಿದಿದ್ದಾರೆ. ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತ ಸಭೆಯಿಂದ ರಾಜಣ್ಣ ಹೊರ ನಡೆದಂತ ಘಟನೆ ನಡೆದಿದೆ. ಏಕಾಏಕಿ ಸಿದ್ದರಾಮಯ್ಯ ವಿರುದ್ಧ ಸಚಿವ ರಾಜಣ್ಣ ಯಾಕೆ ಆಕ್ರೋಶಗೊಂಡ್ರು ಅಂದ್ರೆ, ಸಿಎಂ ಸಭೆ ಮಾಡ್ತಾ ಇದ್ರಂತೆ, ಈ ಸಂದರ್ಭದಲ್ಲಿ ಹೊರ ಹೋಗಿದ್ದಾರೆ. ಕಾರಣ ಎಷ್ಟೇ, ಹಾಸನ ಜಿಲ್ಲೆಯ ಸಂಬಂಧಪಟ್ಟಂತ ರಾಜಕೀಯ ವಿಷಯ ಇದು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಹೂಡಾ ಅಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಂತೆ ನನ್ನ ಮಾತಿಗೆ ಬೆಲೆಯೇ ಇಲ್ಲವಾದ್ರೆ ನಾನು ಯಾಕೆ ಉಸ್ತುವಾರಿ ಸಚಿವ ಆಗಬೇಕು? ಹೂಡಾ ಅಧ್ಯಕ್ಷ ಹುದ್ದೆ ಸ್ಥಳೀಯ ನಿಷ್ಠಾವಂತ ನಾಯಕರಿಗೆ ಕೊಡಬೇಕು. ಬೇರೆ ಕ್ಷೇತ್ರದ ಅಂದ್ರೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಹಾಸನ ನಗರಕ್ಕೆ ಸಂಬಂಧಪಟ್ಟಂಗೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಅಲ್ಲಿಯವ್ರಿಗೆ ಯಾರಿಗಾರ ಅವಕಾಶ ಕೊಟ್ರೆ ನೆಕ್ಸ್ಟ್ ಅಲ್ಲಿ ಪಾರ್ಟಿ ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಜಿಲ್ಲೆ ಅಲ್ಲೆಲ್ಲೋ ಅರಸೀಕೆರೆಯಿಂದ ಹೊಳೆನರಸೀಪುರದಿಂದ ತಗೊಂಡ್ಬಂದ್ರೆ ಏನಾಗುತ್ತೆ ಅನ್ನೋದು ರಾಜಣ್ಣ ಅವ್ರ ವಾದ. ಅಂದ್ರೆ ಬೇರೆ ಕ್ಷೇತ್ರದ ನಾಯಕರನ್ನ ಕರ್ಕೊಂಡು ಬಂದ್ರೆ ತಪ್ಪು ಸಂದೇಶ ರವಾನೆ ಆಗತ್ತೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಬಲವರ್ಧನೆಗೆ ಸಹಾಯ ಆಗೋದಿಲ್ಲ ಬೇರೆ ಕಡೆಯಿಂದ ಬಂದ್ರೆ ಅಂತ ರಾಜಣ್ಣ ಹೇಳಿದಾಗ, ರಾಜಣ್ಣ ಅವರ ಈ ಮಾತಿಗೆ ಸಿದ್ದರಾಮಯ್ಯ ಗರಂ ಆಗ್ತಾರಂತೆ. ಹೂಡಾ ಅಧ್ಯಕ್ಷರ ಆಯ್ಕೆ ನನಗೆ ಬಿಟ್ಟು ಬಿಡಿ ಎಂದಿರ್ತಕ್ಕಂಥ ರಾಜಣ್ಣ ಪಟ್ಟಿಡಿತಾರೆ. ಸಿಎಂಎಲ್ಎ ಶಾಸಕ ಶಿವಲಿಂಗೇಗೌಡ ಅವರಿಂದ ಒತ್ತಡ ಹಿನ್ನೆಲೆ ಶಿವಲಿಂಗೇಗೌಡರ ಆಪ್ತ ಅಂದ್ರೆ ಅರಸೀಕೆರೆ ಮೂಲದವ್ರಿಗೆ ಪಟೇಲ್ ಶಿವಪ್ಪಗೆ ಅಧ್ಯಕ್ಷ ಸ್ಥಾನ ಕೊಡಿಸೋಕೆ ಶಿವಲಿಂಗೇಗೌಡರು ಬ್ಯಾಟಿಂಗ್ ಮಾಡ್ತಿರ್ತಾರೆ. ಅರಸೀಕೆರೆ ಭಾಗದ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಪಟೇಲ್ ಶಿವಪ್ಪ ಅವರ ಪರ ಶಿವಲಿಂಗೇಗೌಡರು ಒಲವು. ಹಾಗಾಗಿ ಸಿದ್ದರಾಮಯ್ಯವ್ರ ಮೇಲೆ ಒತ್ತಡ ಹಾಕ್ತಾರೆ. ಅವರು JDS ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿರ್ತಾರೆ ಪಟೇಲ್ ಶಿವಪ್ಪ ಅವರು. ಪಟೇಲ್ ಶಿವಪ್ಪ ಪರವಾಗಿ ಶಿವಲಿಂಗೇಗೌಡರು ಲಾಬಿ ಮಾಡ್ತಾರೆ. ಅವರು ಸಿದ್ದರಾಮಯ್ಯವರು ಕೂಡ ಆಪ್ತಾರೆ. ಎಷ್ಟು ದಿನ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದವರು KN ರಾಜಣ್ಣ ಎಷ್ಟು ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಪ್ತರು. ಈ ಸಿದ್ದರಾಮಯ್ಯವ್ರಿಗೋಸ್ಕರನೇ DK ಶಿವಕುಮಾರ್ ವಿರುದ್ಧ ಮಾತಾಡಿದ್ರು ರಾಜಣ್ಣ. ಸಿದ್ದರಾಮಯ್ಯನೇ 5 ವರ್ಷ ಸಿಎಂ ಅಂತ. DK ಶಿವಕುಮಾರ್ ವಿರುದ್ಧ ರಾಜಣ್ಣ ತೊಡೆ ತಟ್ಟಿದ್ದ ಸಿದ್ದರಾಮಯ್ಯವ್ರಿಗೋಸ್ಕರ. ಆದ್ರೆ ಅದೇ ಸಿದ್ದರಾಮಯ್ಯನವರು ರಾಜಣ್ಣ ಮಾತು ಕ್ಯಾರೆ ಅಂತ ಇಲ್ಲ. ಪೂರ್ವಾದ ಏನು, ಮುಂದಿನ ವಿಧಾನಸಭೆ ಚುನಾವಣೆಗೆ ಲಾಭ ಆಗಬೇಕು ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯವ್ರು ಕೊಡಬೇಕು. ಅಲ್ಲಿ ಕೊಟ್ರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ. ಹೋಗಿ ಅರಸೀಕೆರೆ ಅವ್ರು ಕರ್ಕೊಂಡ್ಬಂದು ಹಾಸನ ಸಿಟಿಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರೆ ಏನು ವರ್ಕೌಟ್ ಆಯ್ತದೆ ಪಾರ್ಟಿಗೆ ಅಂತ ರಾಜಣ್ಣ ಅವ್ರ ವಾದ. ಶಿವಲಿಂಗೇಗೌಡ ಏನೋ ನೆಕ್ಸ್ಟ್ MLA ಗೆಲ್ಲಬೇಕಲ್ಲ, ಅವ್ರ ಮಗನೋ ಅರಸೀಕೆರೆಯಲ್ಲಿ ಅವ್ರು ನಿಲ್ತಾರೆ, ಇಲ್ಲ ಅವ್ರ ಮಗ ನಿಲ್ತಾರೆ. ಹಾಗಾಗಿ ಅವರು ಮುಂದಿನ ವಿಧಾನಸಭೆ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಅರಸೀಕೆರೆ ಮೂಲದ ಈ ಪಟೇಲ್ ಶಿವಪ್ಪನವ್ರು ಮಾಡಿ ಅಂತ ಕೇಳ್ತಾವ್ರೆ. ಸಿದ್ದರಾಮಯ್ಯವ್ರಿಗೆ ಆಪ್ತಾರಲ್ಲ ಪಟೇಲ್ ಶಿವಪ್ಪನವರು, ಅದಕ್ಕೆ ಅವರು ಒಂದು ಸ್ವಲ್ಪ ಓಕೆ ಅಂತಾರೆ. ನನ್ನ ಮಾತೇ ಕೇಳಲ್ಲ ನೀವು ಅಂದರೆ ನಾನೇ ಸೀಮೆ ಉಸ್ತುವಾರಿ ಸಚಿವ, ನಾನೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿರಬೇಕು ಅಂತ ಎದ್ದು ಬಂದವ್ರೆ. ರೆಬೆಲ್ ಸ್ಟಾರ್ ರಾಜಣ್ಣ ವಿರೋಧಿಗಳಿಗೆ, ತಮ್ಮ ಪಕ್ಷದವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ತಲೆಕೆಟ್ರೆ ಎಲ್ರಿಗೂ ವಿರೋಧಿನೇ ಅವ್ರು ರಾಜಣ್ಣ. ಸೊ ಈಗ ಈ ಥರ ಮುನ್ಸ್ಕೊಂಡಂಥ, ಬೇಜಾರು ಮಾಡ್ಕೊಂಡಂಥ, ರೊಚ್ಚಿಗೆದ್ದಂಥ ಘಟನೆ ಆಗಿದೆ ರಾಜಣ್ಣ ಅವರು ಸಿದ್ದರಾಮಯ್ಯನವ್ರ ವಿರುದ್ಧ. ಹಾಸನದಲ್ಲಿ ದೇವೇಗೌಡರು ಫ್ಯಾಮಿಲಿಯನ್ನು ರಾಜಕೀಯವಾಗಿ ಸೋಲಿಸಿ ಅಂದರೆ ಅವ್ರ ಮೊಮ್ಮಗನ MP ಸೋಲಿಸಿದ್ರು. ನೆಕ್ಸ್ಟ್ MLA ಹೊಳೆನರಸೀಪುರದಲ್ಲಿ ರೇವಣ್ಣನ ಸೋಲಿಸ್ತೀವಿ ಅಂತ ನಿಂತವ್ರು ಕಾಂಗ್ರೆಸ್ ಅವರು. ಸೊ ಹಾಗಾಗಿ ಅದಕ್ಕೆಲ್ಲ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದು ರಾಜಣ್ಣ ಅವ್ರ ಮಾತು. ಒಂದೊಂದು ಚುನಾವಣೆಗೂ ಲೆಕ್ಕಾಚಾರ ಬೇರೆ ಇರುತ್ತೆ. ಹಾಸನದ MLA ಆಗಿದ್ದಂಥ ಪ್ರೀತಮ್ ಗೌಡ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ ಅವರು. JDSನ ಸ್ವರೂಪ್ ಅವ್ರಿಗೆ ಸಪೋರ್ಟ್ ಮಾಡಿ, ಕಾಂಗ್ರೆಸ್ ಅವರು JDSನ ಸ್ವರೂಪ್ಗೆ ಸಪೋರ್ಟ್ ಮಾಡಿದ್ರು. ಕಾಂಗ್ರೆಸ್ ಡೆಪಾಸಿಟ್ ಬರಲಿಲ್ಲ, JDS ಗೆಲ್ತು, ಪ್ರೀತಮ್ ಸೋತ್ರು. ಪ್ರೀತಮ್ನ JDS ಸೋಲ್ಸಿದ್ದಲ್ಲ, ಪ್ರೀತಮ್ ಗೌಡ್ರನ್ನ JDS ಕಾಂಗ್ರೆಸ್ ಸೋಲ್ಸಿದ್ದು. ಅಟ್ ದಿ ಸೇಮ್ ಟೈಮ್ ಅದೇ ಪ್ರೀತಮ್ನ ಸೋಲ್ಸಿದ್ದು ಕಾಂಗ್ರೆಸ್ ಅವರು JDS ಜೊತೆ ಸೇರಿ. ಅದೇ ಕಾಂಗ್ರೆಸ್ ಜೊತೆ ಸೇರಿ ಪ್ರೀತಮ್ JDSನ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲ್ಸಿದ್ರು. ರಾಜಕಾರಣ ಯಾವಾಗ ಯಾರಿಗೆ ಯಾರು ಶತ್ರು ಯಾರು ಮಿತ್ರ ಒಂದು ಗೊತ್ತಿಲ್ಲಲ್ಲ. ಅನುಕೂಲ ಸಿಂಧು ರಾಜಕಾರಣ. ಯಾರು ಯಾವಾಗ ಬೇಕಾದ್ರೂ ದುಶ್ಮನ್ ಆಗ್ತಾರೆ, ಯಾವಾಗ ಬೇಕಾದ್ರೂ ಫ್ರೆಂಡ್ಸ್ ಆಗ್ತಾರೆ. ಬಿಕಾಸ್ ಇದು ಪಾಲಿಟಿಕ್ಸ್. ಇಲ್ಲಿ ನಿಯತ್ತಿಲ್ಲ ರಾಜಕಾರಣದಲ್ಲಿ. ರಾಜಕಾರಣದಲ್ಲಿ ನಂಬಿಕೆ ಯಾರ ಮೇಲೆ ಇಡುವಂಥ ಸನ್ನಿವೇಶ ಇಲ್ಲ.
ಯಾರು ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬೆನ್ನಿಗೆ ಚೂರಿ ಹಾಕ್ತಾರೆ. ಸೊ ಹಾಗಾಗಿ ರಾಜಣ್ಣ ವರಿ ಮಾಡ್ಕೊಂಡಿದ್ರಲ್ಲಿ ಏನಿಲ್ಲ, ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಪಾಲಿಟಿಕ್ಸಲ್ಲಿ ಇವೆಲ್ಲ ಸಾಮಾನ್ಯ. ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.